ಜಪಾನ್ ಕಂಟ್ರಿಯ ಟಾಯ್ಲೆಟ್ಸ್ ನೋಡಿದ್ರೆ ನೀವು ಪಕ್ಕ ಶಾಕ್ ಆಗ್ತೀರಾ. ಯಾಕಂದ್ರೆ ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ಹೊರಗಡೆಯಿಂದನೇ ನೋಡ್ಬೋದು. ಅದ್ ಹೆಂಗ್ ಪಾಸಿಬಲ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜಪಾನಲ್ಲಿ ಇರುವ ಈ ಟಾಯ್ಲೆಟ್ಸ್ ನೋಡಿದ್ರೆ ಮೊದಲು ನಿಮ್ಗೆ ಒಂದು ಡೌಟ್ ಬರುತ್ತೆ, ಬ್ರೋ ಇದು ಟಾಯ್ಲೆಟ್ನ ಇಲ್ಲ ಗ್ಲಾಸ್ ರೂಮಾ ಅಂತ. ಯಾಕಂದ್ರೆ ಈ ಟಾಯ್ಲೆಟ್ಸ್ ನ ವಾಲ್ಸ್ ನೋಡಿ ಫುಲ್ ಟ್ರಾನ್ಸ್ಪರೆಂಟ್, ಅಂದ್ರೆ ಹೊರಗಡೆ ನಿಂತಿರೋ ಅವರಿಗೆ ಒಳಗಡೆ ಏನಿದೆ ಅಂತ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಟಾಯ್ಲೆಟ್ಸ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡಿದ ತಕ್ಷಣ ಆ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇಂದ ಕಂಪ್ಲೀಟ್ ಆಕ್ಯುಪೈ ಆಗುತ್ತೆ. ಹಾಗಿದ್ರೆ ಇದು ಹೇಗೆ ಪಾಸಿಬಲ್? ಆಕ್ಚುಲಿ ಇದು ಒಂದು ನಾರ್ಮಲ್ ಗ್ಲಾಸ್ ಅಲ್ಲ, ಇಲ್ಲಿ ಸ್ಮಾರ್ಟ್ ಗ್ಲಾಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಟಾಯ್ಲೆಟ್ ಎಂಟಿ ಇದ್ದಾಗ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಹೊರಗಡೆ ನಿಂತಿರೋ ಪರ್ಸನ್ಗೆ ಟಾಯ್ಲೆಟ್ ಎಂಟಿ ಇದೆಯಾ ಕ್ಲೀನ್ ಇದೆಯಾ ಅಂತ ಮೊದಲೇ ನೋಡಬಹುದು. ಆದ್ರೆ ನೀವೇ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿದ್ಮೇಲೆ ಗ್ಲಾಸ್ ಆಟೋಮೆಟಿಕಲಿ ಆಕ್ಯುಪೈ ಆಗುತ್ತೆ, ಅಂದ್ರೆ ಫುಲ್ ಪ್ರೈವಸಿ. ನೋಡಕ್ಕೆ ಇದು ಜಸ್ಟ್ ಕ್ರೇಜಿ ಟೆಕ್ನಾಲಜಿ ತರ ಅನ್ಸುತ್ತೆ, ಆದ್ರೆ ಇದರ ಹಿಂದೆ ಒಂದು ರೀಸನ್ ಇದೆ. ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡುವಾಗ ಯೂಶುವಲಿ 2 ಡೌಟ್ಸ್ ಬರುತ್ತೆ. ಒಳಗಡೆ ಯಾರಾದ್ರೂ ಇದೆಯಾ ಇಲ್ಲ ಟಾಯ್ಲೆಟ್ ಕ್ಲೀನ್ ಇದೆಯಾ ಅಂತ. ಈ ಡಿಸೈನ್ ಇಂದ ಟಾಯ್ಲೆಟ್ ಒಳಗಡೆ ಹೋಗಿ ಅದನ್ನ ಚೆಕ್ ಮಾಡೋ ಅವಶ್ಯಕತೆ ಬರಲ್ಲ, ಹೊರಗಡೆಯಿಂದನೇ ನೋಡ್ಬೋದು. ಈ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಟೋಕಿಯೋನ ಸುಬಿಯಾ ಏರಿಯಾದಲ್ಲಿ ಇರುವ ದ ಟೋಕಿಯೋ ಟಾಯ್ಲೆಟ್ ಪ್ರಾಜೆಕ್ಟ್ ನ ಪಾರ್ಟ್ ಆಗಿದೆ. ಸೊ ಜಪಾನಲ್ಲಿ ಟಾಯ್ಲೆಟ್ಸ್ ಅಂದ್ರೆ ಜಸ್ಟ್ ಟಾಯ್ಲೆಟ್ ಅಲ್ಲ, ಅವರು ಅದಕ್ಕೂ ಕೂಡ ಡಿಸೈನ್, ಟೆಕ್ನಾಲಜಿ ಮತ್ತು ಕನ್ವೀನಿಯನ್ಸ್ ಯೂಸ್ ಮಾಡಿ ಟ್ರೈ ಮಾಡುತ್ತಿದ್ದಾರೆ. ಬಟ್ ಆನೆಸ್ಟ್ಲಿ ನನಗೆ ಒಂದು ಕ್ವಶನ್ ಇದೆ. ಟಾಯ್ಲೆಟ್ ಎಂಟಿ ಇದ್ರು ಟ್ರಾನ್ಸ್ಪರೆಂಟ್ ಆಗಿದ್ರು ಫಸ್ಟ್ ಟೈಮ್ ಅದನ್ನ ಯೂಸ್ ಮಾಡೋಕೆ ನಿಮ್ಗೆ ಧೈರ್ಯ ಇರುತ್ತಾ? ಕಮೆಂಟ್ ಅಲ್ಲಿ ಹೇಳಿ.